ಪ್ರಸಂಗಿ 7:29 ಏನು ಹೇಳುತ್ತೆ ಅಂದರೆ, ದೇವರು ಮನುಷ್ಯರನ್ನ ಸತ್ಯವಂತರನ್ನಾಗಿ ಸೃಷ್ಟಿಸಿದನು, ಅವರಾದರ ಬಹು ಯುಕ್ತಿಗಳನ್ನು ಕಲ್ಪಿಸಿಕೊಂಡಿದ್ದಾರೆ ಎಂಬುದಾಗಿ ಇದೆ. ಅಂದರೆ ದೇವರು ಮನುಷ್ಯರನ್ನ ಸತ್ಯವಂತರನ್ನಾಗಿ ಉಂಟು ಮಾಡಿದನಂತ ನೋಡುವಾಗ ಸತ್ಯವಂತರನ್ನಾಗಿ ಸೃಷ್ಟಿಸಿದ್ದಾನೆ. ಅಂದರೆ ಈ ತಾಯಿ ಗರ್ಭದಿಂದ ಬರುವಂಥ ಮಕ್ಕಳುಗಳು ಯಾವ ರೀತಿಯಾಗಿರುತ್ತೆ, ಒಳ್ಳೆಯದು ಕೆಟ್ಟದು ಅಂದರೆ ಏನು ಅಂತ ಗೊತ್ತಿಲ್ಲದಂಥ ಪರಿಸ್ಥಿತಿಯಲ್ಲಿ, ಪಾಪ ಪುಣ್ಯ ಅಂದರೆ ಏನು ಎನ್ನುವಂಥದ್ದು ತಿಳಿಯದಂಥ ಪರಿಸ್ಥಿತಿಯಲ್ಲಿ, ಅಂದರೆ ಯಾವ ಕಳಂಕ ಇಲ್ಲದಂಥ ರೀತಿಯಲ್ಲಿ ಮಕ್ಕಳು ಹುಟ್ಟುತ್ತೆ. ಆದರೆ ಬೆಳೆಯುತ್ತಾ 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 ಈ ಲೋಕದ ಕಾರ್ಯಗಳಲ್ಲಿ ತೊಡಗಿ ಹೋಗಿ ಪಾಪಿಗಳಾಗಿ ಬದಲಾಗಿ ಹೋಗ್ತಾರೆ. ಅಂದರೆ ಬಹು ಯುಕ್ತಿಗಳನ್ನು ಕಲ್ಪಿಸಿಕೊಳ್ತಾರೆ. ಅಂದರೆ ದೇವರಿಗೆ ವ್ಯತಿರೇಕಗಳಾಗಿ ಬದುಕ್ತಾರೆ, ಸಮಾಜಘಾತುಕರಾಗಿ ಇವರು ಬದಲಾವಣೆ ಆಗಿ ಹೋಗ್ತಾರೆ. ಇದಕ್ಕೆ ಕಾರಣ ಮನುಷ್ಯನ ದೇವರ ಅಂತ ನೋಡುವಾಗ ಇದಕ್ಕೆ ಕಾರಣನು ಮನುಷ್ಯನೇ ಹೊರತು ಆ ದೇವರಲ್ಲ. ದೇವರು ಒಳ್ಳೆ ರೀತಿಯಾಗಿ ಮನುಷ್ಯನನ್ನು ಭೂಮಿ ಮೇಲೆ ಸೃಷ್ಟಿ ಮಾಡಿ ಕಳಿಸಿದ್ದಾನೆ. ಸತ್ಯವಂತರನ್ನಾಗಿ ಇವತ್ತು ಸೃಷ್ಟಿಯಾಗ್ತಾ ಇದ್ದಾರೆ, ಮುಂದೆನೂ ಕೂಡ ಸೃಷ್ಟಿಯಾಗಿ ಹುಟ್ಟುತ್ತಾರೆ. ಆದರೆ ಮನುಷ್ಯನ ಬದಲಾಗ್ತಾ ಇದ್ದಾನೆ.